ಕರ್ನಾಟಕದ ಈ ವ್ಯಕ್ತಿ ಒಂದೇ ಒಂದು ಫೇಲ್ಯೂರ್ಗೆ ತನ್ನ ಪ್ರಾಣನೇ ಕಳ್ಕೊಂತಾರೆ. ಎಸ್, ವಿಜಿ ಸಿದ್ಧಾರ್ಥ, ಫೌಂಡರ್ ಆಫ್ ಕೆಫೆ ಕಾಫಿ ಡೇ. 1995 ಅಲ್ಲಿ ಇವರು ಇಂಡಿಯಾದ ಬಿಗ್ಗೆಸ್ಟ್ ಕಾಫಿ ಎಕ್ಸ್ಪೋರ್ಟರ್ ಆಗಿರ್ತಾರೆ. ಆದ್ರೂ ಇವರು ನೈಟ್ ನೆಮ್ಮದಿಯಾಗಿ ಮಲ್ಗೋದಕ್ಕಾಗಲ್ಲ. ಯಾಕೆ? ಇದು ಡೇ 11 ಆಫ್ ಫ್ಲಾಪ್ ಲಾಜಿಕ್ ಫ್ರಮ್ ಮಾರ್ಕಿ ವಿಚಾರ ಫೈಲ್ಸ್. ವಿಜಿ ಸಿದ್ಧಾರ್ಥ ಅವರು ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಕಾಫಿ ಫಾರ್ಮಿಂಗ್ ನ ಮಾಡ್ತಾ ಇರ್ತಾರೆ ಅಂಡ್ ಒಳ್ಳೆ ದುಡ್ಡು ಕೂಡ ಮಾಡ್ತಾ ಇರ್ತಾರೆ. ಆದ್ರೂ ಅವ್ರಿಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅನಿಸ್ತಾ ಇರುತ್ತೆ, ನಾನೊಬ್ಬ ಫಾರ್ಮರ್ ಅಂಡ್ ಇನ್ನೊಬ್ಬ ಫಾರ್ಮರ್ ನನ್ನ ಈಸಿಯಾಗಿ ರೀಪ್ಲೇಸ್ ಮಾಡಬಹುದು, ನನ್ನ ಹತ್ರ ಯಾವುದೇ ಬ್ರ್ಯಾಂಡ್ ಇಲ್ಲ. ಅವಾಗ್ಲೇ ಇವರು ಇವರ ಫಸ್ಟ್ ಸಿಸಿಡಿ ಸ್ಟೋರ್ ನ ಓಪನ್ ಮಾಡ್ತಾರೆ. ಅದು ನಮ್ಮ ಬೆಂಗಳೂರಲ್ಲಿ. ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಆ ತರ ಒಂದು ಕೆಫೆ ಕಲ್ಚರ್ ನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಇನ್ ನೋ ಟೈಮ್ 1700+ ಔಟ್ಲೆಟ್ಸ್ ನ ಓಪನ್ ಮಾಡ್ತಾರೆ ಅಕ್ರಾಸ್ ಇಂಡಿಯಾ. ನಿಮ್ಗೆ ಅನ್ನಿಸ್ಬೋದು, ಬಾಸ್ ಇದು ಸಕ್ಸಸ್ ಸ್ಟೋರಿ ಅಲ್ವಾ ಅಂತ. ಬಟ್ ಇದರಿಂದ ಒಂದು ಡಾರ್ಕ್ ರಿಯಾಲಿಟಿ ಇದೆ. ಈ ಗ್ರೋತ್ ಎಲ್ಲ ಬರೀ ಲೋನ್ಸ್ ಇಂದಾನೆ ತುಂಬೋಗಿರುತ್ತೆ. ಬ್ಯಾಂಕ್ಸ್, ಇನ್ವೆಸ್ಟರ್ಸ್ ಅಂಡ್ ಈವನ್ ಫ್ರೆಂಡ್ಸ್ ಹತ್ರ ಕೂಡ. ಕೊನೆಗೆ ಇವ್ರ ಹತ್ರ ಇದ್ದಿದ್ದ ಸಾಲ 7,000 ಕೋಟಿ. ಇದೆಲ್ಲ ನಿಮಗೆ ಗೊತ್ತಿರೋದೆ. ಬಟ್ ತುಂಬಾ ಜನ ಗೊತ್ತಿಲ್ದಿರೋ ವಿಷಯ ಏನಂತ ಅಂದ್ರೆ, ಇವರು ತುಂಬಾ ಅನ್ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಕೂಡ ಇರ್ತಾರೆ. ಲೈಕ್ ಟ್ರಾನ್ಸ್ಪೋರ್ಟೇಷನ್, ರೆಸಾರ್ಟ್ಸ್ ಮತ್ತೆ ವುಡ್ ಟ್ರೇಡಿಂಗ್. ಈ 7,000 ಕೋಟಿ ಬಿಟ್ರೆ ಇವ್ರದ್ದು ಪರ್ಸನಲ್ ಆಗಿ 11,000 ಕೋಟಿಗಿಂತ ಜಾಸ್ತಿ ಸಾಲ ಇರುತ್ತೆ. ಇಷ್ಟೆಲ್ಲಾ ಸಾಲ ಮಾಡ್ಕೊಂಡಿರೋ ಇವರ ನೆಕ್ಸ್ಟ್ ಡಿಸಿಷನ್ ಅಂದ್ರೆ ಈ ಲೆಟರ್ ಇಂದ ಇಡೀ ಕರ್ನಾಟಕನೇ ಶಾಕ್ ಆಗುತ್ತೆ. ಸೊ ಲೆಸನ್ ಏನ್ ಗೊತ್ತಾ ಬಾಸ್, ಬಿಸ್ನೆಸ್ ಅಲ್ಲಿ ಪ್ಯಾಷನ್ ಓಕೆ, ಹಾರ್ಡ್ ವರ್ಕ್ ಓಕೆ, ಸ್ಮಾರ್ಟ್ ವರ್ಕ್ ಓಕೆ, ಪ್ರಾಫಿಟ್ ಓಕೆ ಅಂಡ್ ಲಾಸ್ ಓಕೆ, ಬಟ್ ನಥಿಂಗ್ ಇಸ್ ಮೋರ್ ದನ್ ಲೈಫ್. ನಿಮ್ಮ ಕಂಪನಿ ಏನಾದ್ರೂ ಫೇಲ್ ಆಯ್ತು ಅಂತ ಅಂದ್ರೆ ಅದನ್ನ ರೀಸ್ಟಾರ್ಟ್ ಮಾಡಬಹುದು, ಬಟ್ ಲೈಫ್ ಒನ್ಸ್ ಗಾನ್ ಫಾರ್ ಎವರ್. ರಿಮೆಂಬರ್, ಲೈಫ್ ಗೆ ಲಾಜಿಕ್ ಇದೆ, ಬಟ್ ಲೈಫ್ ಗಿಂತ ದೊಡ್ಡ ಲಾಜಿಕ್ ಇನ್ನೊಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಈ ಸ್ಟೋರಿ ಏನಾದ್ರೂ ನಿಮ್ ಹಾರ್ಟಿಗೆ ಟಚ್ ಆಗಿತ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಂಡ್ ನೀವೇನಾದ್ರೂ ನಿಮ್ ಲೈಫ್ ಅಲ್ಲಿ ಗ್ರೋ ಆಗ್ಲೇಬೇಕು ಅಂತ ಇದ್ರೆ ನಮ್ಮ ಮಾರ್ಕಿ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.